ಡಿಕೆ ಶಿವಕುಮಾರ್ ಅವರ ಈ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಮುನಿರತ್ನ ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಡಿಕೆಶಿ ಹೇಳಿಕೆಗೆ ಬಿಜೆಪಿ ಶಾಸಕ ಮುನಿರತ್ನ ನಿಗಿ ಕೆಂಡ ಕಾರಿದ್ದಾರೆ. ಸರ್ಕಾರದ ಸವಲತ್ತು ಸಿಗದಂತೆ ಮಾಡ್ತೀನಿ ಅಂತ ಅವರು ಅಂದಿದ್ದಾರೆ. ಕನ್ನಡ ಚಿತ್ರರಂಗ ಅವರದ್ದಲ್ಲ, ಚಿತ್ರರಂಗ ದೊಡ್ಡದಾಗಿ ಬೆಳೆದಿದೆ. ಇಷ್ಟು ಹಗುರವಾಗಿ ಮಾತಾಡೋದು ಸರಿಯಲ್ಲ. ಅಧಿಕಾರಕ್ಕಾಗಿ ಮೇಕೆದಾಟು ಪಾದಯಾತ್ರೆಯನ್ನು ಮಾಡಿದ್ರಿ, ನೆಲ ಜಲಕ್ಕಾಗಿ ನಡೆದಂತಹ ಪಾದಯಾತ್ರೆ ಅಲ್ಲ ಅದು ಅಂತ ಡಿಕೆ ಶಿವಕುಮಾರ್ ಹೇಳಿಕೆಗೆ ಮುನಿರತ್ನ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ನನ್ನೆ ಉಪಮುಖ್ಯಮಂತ್ರಿಗಳು ಕನ್ನಡ ಚಿತ್ರರಂಗದ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನೆಟ್ಟು ಬೋಲ್ಟ್ ಎಲ್ಲ ಟೈಟ್ ಮಾಡ್ತೀನಿ, ನನಗೆ ಗೊತ್ತಿದೆ. ಕನ್ನಡ ಸಿನಿಮಾ ರಂಗ ಮತ್ತು ಎಲ್ರಿಗೂ ಸೇರಿಸಿ, ಅದು ನಿರ್ಮಾಪಕರಿಗಿರ್ಬೋದು, ನಿರ್ದೇಶಕರಿಗಿರ್ಬೋದು, ವಿತರಕರಿಗಿರ್ಬೋದು, ನಾಯಕ ನಟರಿಗಿರ್ಬೋದು, ನಾಯಕಿಯರಿಗೂ ಇರ್ಬೋದು, ಹೇಳಿಕೆ ಕೊಟ್ಟಿದ್ದಾರೆ. ನೆಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ. ಆಮೇಲೆ ಸರ್ಕಾರದಿಂದ ನಿಮಗೆಲ್ಲ ಸವಲತ್ತುಗಳು ಕೊಡಬೇಕು, ಅದನ್ನು ಸಿಗದಂಗೆ ಮಾಡಿಬಿಡ್ತೀವಿ ಅಂತ ಶಿವಕುಮಾರ್ ಅವರು ಒಂದು ಜ್ಞಾಪಕ ಇಟ್ಕೋಬೇಕು. ಈ ಕನ್ನಡ ಚಿತ್ರರಂಗ ಇದು ಅವ್ರದ್ದಲ್ಲ, ಇದಕ್ಕೆ ಒಂದು ಇತಿಹಾಸ ಇದೆ. ಇದಕ್ಕಿರ್ತಕ್ಕಂಥ ಇತಿಹಾಸ ಇವತ್ತು ಇಡೀ ಭಾರತದಲ್ಲಿ ಕನ್ನಡ ಚಿತ್ರರಂಗನ ತಿರುಗಿ ನೋಡೋಂಗೆ ಬೆಳೆದಿದೆ. ಇಷ್ಟು ಹಗುರವಾಗಿ, ಇಷ್ಟು ಉನ್ನತವಾದ ಸ್ಥಾನದಲ್ಲಿದ್ದು ನೆಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂದರೆ, ಅದು ಎಲ್ಲಾದರೂ ಒಂದು ವೇಳೆ ನೆಟ್ಟು ಬೋಲ್ಟು ಯಾರಿಗೆ ಟೈಟ್ ಮಾಡ್ಬೋದು ಅಂದರೆ, ನಿಮ್ಮ ಹತ್ರ ಕೆಲಸ ಮಾಡೋದು, ನಿಮ್ಮ ಕಾಲೇಜಲ್ಲಿ ಕೆಲಸ ಮಾಡೋರು, ಅಥವಾ ನಿಮ್ಮ ತೋಟದಲ್ಲಿ ಕೆಲಸ ಮಾಡೋರು, ಅಂಥವ್ರೇನನ್ನ ತಪ್ಪು ಮಾಡಿದ್ರೆ ನೆಟ್ಟು ಬೋಲ್ಟು ಟೈಟ್ ಮಾಡ್ಬೋದು. ನೆಲ ಜಲ ಭಾಷೆಗೋಸ್ಕರ ಹೋರಾಟಕ್ಕೆ ಬಂದಿಲ್ಲ ಅಂತ ನೀವು ಹೇಳ್ತೀರಿ. ನಿಮ್ಮ ನೆಲ ಜಲ ಭಾಷೆಗೋಸ್ಕರ ಹೋರಾಟ ಮಾಡೋರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಫೋಟೋ ಇಟ್ಕೊಂಡು ಏನಕ್ಕೆ ಹೋದ್ರಿ? ಏನಕ್ಕೆ ಬೇಕಾಗಿತ್ತು? ನೀವು ನಗಾರಿ ಹೊಡೆದ್ಬಿಟ್ಟು ಮೇಕೆದಾಟು ಚಾಲನೆ ಕೊಡ್ತೀರಿ. ನಗಾರಿ ಬಾರಿಸೋಂಥ ಸಂದರ್ಭದಲ್ಲಿ ನಿಮ್ಮ ಫ್ಲೆಕ್ಸ್ಗಳು ವೇದಿಕೆ ಮೇಲಿರೋಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಬಾವುಟಗಳು, ಕಾಂಗ್ರೆಸ್ಸಿನ ಶಲ್ಯಗಳು ಹಾಕ್ಕೊಂಡು ನೀವು ಚಾಲನೆ ಕೊಟ್ಟಿದ್ದೀರಿ. ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮನ, ನೆಲ ಜಲ ಭಾಷೆಯ ಕಾರ್ಯಕ್ರಮನ? ಫಸ್ಟ್ ಇದಕ್ಕೆ ಉತ್ತರ ಕೊಡಿ. ಅದರೊಳಗೆ ಯಾವುದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಕಾಂಗ್ರೆಸ್ ಚಿಹ್ನೆ ಇಲ್ಲ ಅಂದರೆ, ಬರೀ ನಮ್ಮ ಕನ್ನಡ ಧ್ವಜ ಇದ್ದಿದ್ರೆ, ಯಾರೂ ಬರಲಿಲ್ಲ ಅಂದಿದ್ರೆ ನೀವು ಬಂದಿಲ್ಲ ಅಂತ ಪ್ರಶ್ನೆ ಮಾಡ್ಬೋದು. ಆದರೆ ನೀವು ಅಧಿಕಾರಕ್ಕೋಸ್ಕರ ನೀವು ಮೇಕೆದಾಟು ವಿಷಯನ ಹಿಡ್ಕೊಂಡು ಪಾದಯಾತ್ರೆ ಮಾಡಿದ್ದೀರಿ.